ಹೇಳೋದು ಎಲ್ಲಾರ್ದು ಅಲ್ಲ, ಅವ್ರು ಎಷ್ಟೇ ಸೀರಿಯಸ್ ನಂಬರ್ ಆದ್ರೂ ಇರ್ಲಿ, ಅವ್ರು ನಿಮ್ಗೆ ಫುಲ್ ಅಮೌಂಟ್ ಕೊಟ್ಮೇಲೆ ನೀವು ಅವ್ರಿಗೆ ಕನ್ಸಿಡರ್ ಮಾಡ್ಬೇಕು. ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಫುಲ್ ಅಮೌಂಟ್ ನಾವು ಏನು ಅವ್ರಿಗೆ ಪ್ರಾಮಿಸ್ ಕೊಟ್ಟಿದೆ ಅದೇ ತರ ಮಾಡುತ್ತೇವೆ, ಏನು ಡಿಫರೆನ್ಸ್ ಇದೆ ಅದೇ ಮಾಡೋದು. ಶ್ರೀನಿವಾಸ್ ಅವರು ನಮ್ಮ ಸುರೇಂದ್ರನು ಹೇಳ್ತಾ ಇರೋದು ಫುಲ್ ಅಮೌಂಟ್ ಯಾರು ಕಟ್ಟಿದ್ದಾರೆ ಅವರಿಗೆ ನಾವು ಏನು ಪ್ರಾಮಿಸ್ ಕೊಟ್ಟಿದ್ದೀನಿ ಅದೇ ತರ. ಫಸ್ಟ್ ಮಾಡೋದು ಒಂದು 10 ಸೈಟ್ 11 ಸೈಟ್ ಮಾತ್ರ ನಮಗೆ ಫಸ್ಟ್ ರಿಜಿಸ್ಟ್ರೇಷನ್ ಅವರು ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ 100 ಸೈಟ್ ಫಸ್ಟ್ ಅಲ್ಲಿ ಇನ್ನೊಂದು 9+3 11 ಸೈಟ್ಗಳು ಮಾತ್ರ ಬೆಸ್ಟ್ ಒಂದು ಹಂತದಲ್ಲಿ ಆಗುತ್ತೆ. ಇದರಲ್ಲಿ ಏನಾಗಿದೆ ಏನಕ್ಕೆ ಆಗಿದೆ ಅಂತ ಹೇಳಿ ಒಂದು ಚಿಕ್ಕ ಇದು ಕೊಡ್ತೀನಿ ನಿಮಗೆ ವಿವರಣೆ. ಆಗಿರೋ ಸೈಟ್ಗಳು ಎಲ್ಲ ಒಂದೇ 30-40 ರೀತಿಯಲ್ಲಿ ಆಗಲಿಲ್ಲ. ಸಮ್ ಎಕ್ಸ್ಟೆನ್ಷನ್ ಸೈಟ್ಗಳಿತ್ತು. ಇನ್ನೊಂದು ಈಸ್ಟ್ ಫೇಸ್ ನಾರ್ತ್ ಫೇಸ್ ಎಲ್ಲ ಕೇಳುವವರಿಗೆ ಕರೆಕ್ಟಾಗಿ ಈಸ್ಟ್ ಫೇಸು ನಾರ್ತ್ ಫೇಸು ಸೈಟು ಸಿಕ್ಕಲಿಲ್ಲ. ಆ ಒಂದು ಪರ್ಪಸ್ಗೋಸ್ಕರ ನಮಗೆ ಅವರನ್ನು ಕರೆದು ಅವರಿಗೆ ಯಾವ ಈ ಸೈಟ್ ತಗೊಳ್ಳಿ, ಮೊನ್ನೆ ಒಂದು ಕೂಡ ಲಾಸ್ಟ್ ಫಸ್ಟಲ್ಲಿ ಬಂದರೆ ಒಬ್ಬರಿಗೆ ಈಸ್ಟ್ ಸೈಟ್ ಬೇಕು ಅಂತ ಹೇಳಿ ಅವರು ಬೇಡ ನೆಕ್ಸ್ಟ್ ಲಾಟಲ್ಲಿ ಕೊಡಿ ಅಂತ ಹೇಳಿದ್ದೀನಿ. ಇವಾಗ ಎಲ್ಲ ಸೈಟು ಒಟ್ಟಿಗೆ ಬರೋದು. ಇದನ್ನು 3 ಮಂತ್ಸಲ್ಲಿ ಆಲ್ ದ ಅದರ್ ಸೈಟು ನಾವು ರಿಜಿಸ್ಟರ್ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಆವಾಗ ಫಸ್ಟ್ ಪ್ರಿಫರೆನ್ಸು ಫಸ್ಟು ದುಡ್ಡು ಕೊಟ್ಟಿರೋದು ನಾವು ಪ್ರಾಮಿಸ್ ಮಾಡೋರಿಗೆ ನಾವು ಮಾರ್ಕ್ ಮಾಡಿ ಇಟ್ಟಿದ್ದೀನಿ, ಅವರಿಗೆ ಕೊಡೋದು ಕಂಪಲ್ಸರಿ. ಅವರಿಗೆ ಕೊಟ್ಟ ಮೇಲೆ ಬೇರೆಯವ್ರಿಗೆ ಕೊಡೋದು. ಅದರಿಂದ 2 ಇದು ನಡೀತದೆ. ಒಂದು ಶಫಲಿಂಗ್ ನಡೀತದೆ. ಫಸ್ಟು ಸೀನಿಯಾರಿಟಿ ಪ್ಲಸ್ ಶಫಲಿಂಗ್ ಎರಡೂ ಕೊಡ್ತೀನಿ. ಬಟ್ ಜಾಸ್ತಿ ಇರುವ ಇವಾಗ 1200 ಸ್ಕ್ವೇರ್ ಫೀಟಿಂದ ಜಾಸ್ತಿ ಇರುವ ಸೈಟ್ಗಳು ಸುಮಾರು ಬಂದಿದೆ. ಆ ಸೈಟ್ಗಳಿಗೆ ಅವರಿಗೆ ನಾವು ನೀವೇ ತಗೊಳ್ಳಿ ಅಂತ ಹೇಳೋದಕ್ಕಾಗಲ್ಲ. ಯಾಕಂದರೆ ಅವರಿಗೆ ಎಷ್ಟು ದುಡ್ಡು ಕಟ್ಟಬೇಕಾಗುತ್ತೆ, ಅಲ್ಲಾದರೆ ಇದು ರಿಜಿಸ್ಟ್ರೇಷನ್ಗೆ ಫಂಡ್ ಜಾಸ್ತಿ ಕಟ್ಟಬೇಕಾಗುತ್ತೆ. ಈ ಥರ ಪ್ರಾಬ್ಲಮ್ ಇರೋದಕ್ಕೆ ಅದು ಇಂಡಸ್ಟ್ರಿಯವರು ಮಾತ್ರ ಅದು ಕೊಡೋದು. 30-40 ಸೈಟ್ಗಳಿಗೆ ಲಾಟ್ ಮಾಡಿ ಲೋಟ್ಗೆ ಇದು ಸಫಲ್ ಮಾಡಿನೇ ಕೊಡೋದು. ಇದುವರೆಗೂ ಅದೇ ಹತ್ತಿರ ಮಾಡಿರೋದು. ಯಾರಿಗೂ ಮೋಸ ಆಗೋದಿಲ್ಲ, ಒಬ್ರಿಗೂ ಓವರ್ಟೇಕ್ ಮಾಡೋದು ಇಲ್ಲ. 100% ಯಾವ ರೀತಿಯಲ್ಲಿ ನಾವು ಕೊಡಬೇಕು ಅದೇ ಥರನೇ ಸಿಸ್ಟಮ್ ಏನು ಮಾಡಿದ್ದೀನಿ ಅದೇ ಥರ ಮಾಡೋದು. ಒಬ್ರಿಗೂ ಫ್ರೆಂಡ್ಶಿಪ್ ಇಲ್ಲ, ರಿಲೇಷನ್ಶಿಪ್ ಆ ಥರ ಯಾರಿಗೂ ಮಾಡೋದಕ್ಕೆ ನಾವು ಹೋಗಲ್ಲ. ನೀವು ಅದು 100% ನಿಮಗೆ ಇದ್ರಬಹುದು ಅಗ್ರಿ ಮಾಡ್ಬೋದು. ಶ್ರೀನಿವಾಸ್ ಅವರ ಕ್ವಶನ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಂತೀನಿ. ಸ್ನೇಹಿತರೆ, ಈಗ ಏನು ನಾವು ರಿಜಿಸ್ಟ್ರೇಷನ್ ಫಾರ್ಮಾಲಿಟೀಸ್ ಏನು ನಡೀತಾ ಇದೆ ಹೇಳಿ ಸರ್. ಇದುವರೆಗೂ ಯಾರು ಆಗಿಲ್ಲ ಸರ್. ಫ್ರಾಂಕ್ಲಿ ಸ್ಪೀಕಿಂಗ್ ಅಂದರೆ ಯಾರೂ ಆಗಿಲ್ಲ. ಯಾಕೆಂದ್ರೆ ನಾವು ಮೆಂಬರ್ಶಿಪ್ ಅಂತ ತಗೊಂಡಾಗ ನಾವು ಬ್ರಾಂಚ್ಗಳ ಮುಖಾಂತರ ಟ್ರಸ್ಟಿಗಳು ಮಾಡಿ ಅವ್ರ ಮುಖಾಂತರ ಒಂದು ಮೆಂಬರ್ಶಿಪ್ ಥರ ಅಂತ ಪ್ರೊಸೀಜರು ನಾವು ಫಸ್ಟ್ ಇಂಪ್ಲಿಮೆಂಟ್ ಮಾಡಿದ್ದು. ಇದನ್ನು ನಾವು ಥ್ರೂಔಟ್ ಕರ್ನಾಟಕದಲ್ಲಿ ಅಥವಾ ಥ್ರೂಔಟ್ ಬೆಂಗಳೂರು ಸಿಟಿನಲ್ಲಿ ಸ್ಪ್ರೆಡ್ ಅವ್ರು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು 27 ಜನ ಎಲ್ಲ ಬ್ರಾಂಚಸ್ಗೂ ಒಂದು ಟ್ರಸ್ಟೀಸ್ ಪೋಸ್ಟ್ ಕೊಟ್ಟರೆ ಅವರು ಜವಾಬ್ದಾರಿನ ತಗೊಂಡು ಅವರು ನಮ್ಮ ಟ್ರಸ್ಟಿನ ಆಗುವಗಳನ್ನ ಕಮ್ಯುನಿಕೇಟ್ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ 27 ಜನ ಮಾಡ್ಕೊಂಡ್ವಿ. ಅದು ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕಂಡಿದ್ದೀವಿ. ಯಾಕೆಂದ್ರೆ 315 ಜನ ಮೆಂಬರ್ಸ್ ಮಾಡೋದು ಅಷ್ಟೇನು ಈಸಿ ಜಾಬ್ ಅಲ್ಲ. ಯಾಕೆಂದ್ರೆ ಅದ್ರಲ್ಲಿ ಎಲ್ಲರ ಕೊಡುಗೆನೂ ಇದೆ, ಅದಂತೂ ಮರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಎಕ್ಸ್ಪೆಷಲಿ ನಮ್ಮ ಫೌಂಡರ್ ಟ್ರಸ್ಟೀಸ್ ಏನಿದ್ದಾರೆ, ಪ್ರಕಾಶ್ ಇರ್ಬೋದು, ಸನಲ್ ಕುಮಾರ್ ಇರ್ಬೋದು, ನಮ್ಮ ಐದರ್ ಬೇಗ್ ಅವ್ರು ಇರ್ಬೋದು, ಸುಮಾರು ಜನ ಬಹಳಷ್ಟು ಸಮಯನ ಸ್ಪೆಂಡ್ ಮಾಡಿದ್ದಾರೆ. ಯಾಕೆಂದ್ರೆ ಟ್ರಸ್ಟು ಒಬ್ಬರಿಂದ ಅಥವಾ ಇಬ್ಬರಿಂದ ನಡೆಯುವಂಥ ಸಂಸ್ಥೆ ಅಲ್ಲ. ಇದು ಎಲ್ಲ ಕೈಗಳು ಜೋಡಿಸಿದ್ರೇ ಒಂದು ಸಂಸ್ಥೆ ಮುಂದುವರಿಲಿಕ್ಕೆ ಸಾಧ್ಯ. ದಯವಿಟ್ಟು ತಾವೇನು ಕ್ವಶನ್ ಏನು ರೈಸ್ ಮಾಡಿದಾರ ಆ ಥರದ್ದು ಯಾರಾದರೂ ನಿಮ್ಮ ಗಮನಕ್ಕೆ ಬಂದರೆ ನಮ್ಮ ಟ್ರಸ್ಟಲ್ಲಿ ಮೆಂಬರ್ ಆಗಬೇಕು, ನಾನು ಪ್ರೈವೇಟ್ ಇನ್ಶೂರೆನ್ಸ್ ಏಜೆಂಟ್ ಆಗಿದ್ದೀನಿ ಅನ್ನೋರು ದಯವಿಟ್ಟು ನೀವು ಪ್ರಮೋಟ್ ಮಾಡಿ, ನಾವು ಖಂಡಿತ ಕನ್ಸಿಡರ್ ಮಾಡ್ತೀವಿ. ಹೇಳಿ ಸರ್. ಅಲ್ಲ, ಅದನ್ನೇ ನಾವು ಫಸ್ಟ್ ಹೇಳಿದ್ದೆ ಉದ್ದೇಶನೇ ಅದು. ಯಾರು ವರ್ಕ್ ಅವರಿಗೆ ನೀವು ಅಲರ್ಟ್ ಮಾಡಿ, ಇಂಥ ವರ್ಕ್ ನೀವು ಮಾಡಿ, ಸೊ ಈ ತರ ನೀವು ಜವಾಬ್ದಾರಿ ತಗೊಳ್ಳಿ ಅಂತ ಹೇಳಿ ಮಾಡಿ. ಅವ್ರು ಮಾಡಿಲ್ಲ ಅಂತಂದ್ರೆ ನೆಕ್ಸ್ಟ್ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಖಂಡಿತ ನಿಮ್ಮ ಅನಿಸಿಕೆಗಳನ್ನ ಏನು ಅದನ್ನ ರೆಕಾರ್ಡ್ ಮಾಡಿದ್ವಿ. ದಯವಿಟ್ಟು ಅದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ.
ಸ್ನೇಹಿತರೆ, ಈಗ ಕಾರ್ಯಕ್ರಮ ಕಾಲಾವಕಾಶ ಆಗಲೇ ತುಂಬ ಆಗ್ತಾ ಇದೆ. ನಮ್ಮೊಟ್ಟಿಗೆ ನಮ್ಮ GRP ಪ್ರೆಸಿಡೆಂಟ್ ಆದ ಬಸವರಾಜ್ ಇದ್ದಾರೆ. ಅವರು ಒಂದು ನಿಮಿಷ ತಮ್ಮ ಅನಿಸಿಕೆಗಳನ್ನ ಹಂಚ್ಕೋಬೇಕು ಅಂತ ಕೇಳ್ತಾ ಇದ್ದೀನಿ. ಜೀವ ವಿಮಾ ಪ್ರತಿನಿಧಿಗಳ ಕ್ಷೇಮ ಅಭಿವೃದ್ಧಿ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳೇ ಹಾಗೂ ನನ್ನ ಎಲ್ಲ ಟ್ರಸ್ಟಿ ಸ್ನೇಹಿತರೆ ಹಾಗೂ ನನ್ನ ಎಲ್ಲ ಸ್ನೇಹಿತರೆ, ಇವತ್ತು ನನ್ನ ಕಾರಣಾಂತರಗಳಿಂದ ಹುಷಾರಿಲ್ಲದೆ ಇರೋದ್ರಿಂದ ನಾನು ಬೆಳಗ್ಗೆ ಬೇಗ ಬರೋಕ್ಕಾಗಲಿಲ್ಲ, ಮಾತಾಡೋಕ್ಕಾಗ್ತಾಯಿಲ್ಲ ನಾನು ಜಾಸ್ತಿ. ಒಂದು ಒಳ್ಳೆಯ ಕಾರ್ಯಕ್ರಮನ ಈ ಬೋರ್ಡ್ನವರು ಹಮ್ಮಿಕೊಂಡಿದ್ದಾರೆ ಅಂತ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಜೀವ ವಿಮಾ ಪ್ರತಿನಿಧಿಗಳು ಅಂತಂದ ತಕ್ಷಣವೇ ಅವ್ರು ಬರೀ ಇನ್ಶೂರೆನ್ಸ್ ಮಾಡೋದು, ಕಮಿಷನ್ ಅರ್ನ್ ಮಾಡೋದು, ಹೋಗೋದು, ಅವ್ರ ಬಗ್ಗೆ ಯಾವುದೇ ಸಂಘ ಸಂಸ್ಥೆಗಳು ನಮ್ಮ ಬಗ್ಗೆ ಯೋಚನೆ ಮಾಡ್ತಕ್ಕಂಥವ್ರು ಯಾರೂ ಇಲ್ಲ. ಆಫೀಸಲ್ಲಿ ಆಗ್ಬೋದು, ನಿಮ್ಗೆ ಏನೇ ಆಗ್ಬೋದು, ನೀವು ಪ್ರೀಮಿಯಮ್ ತರ್ತಾಯಿದ್ರೆ ಅಥವಾ ನೀವು ಕಮಿಷನ್ ಅರ್ನ್ ಮಾಡ್ತಾಯಿದ್ರೆ ನಿಮಗೆ ಬೆಲೆ ಜಾಸ್ತಿ ಅಷ್ಟೇ ಬಿಟ್ಟರೆ, ಬಿಸ್ನೆಸ್ ನೀವು ಮಾಡಲಿಲ್ಲ ಒಂದು ದಿವಸ ಅಂದರೆ ನಿಮ್ಮ ಕಡೆ ಯಾರು ಮುಖ ನೋಡೋದಿಲ್ಲ, ನಿಮ್ಮ ಬಗ್ಗೆ ಯಾರು ಯೋಚನೆ ಮಾಡೋದಿಲ್ಲ. ಯಾವುದಾರ ಒಂದು ಲೋನ್ ಅಪ್ಲಿಕೇಶನ್ ಇಟ್ಕೊಂಡ್ರೆ ಸಹಿತ ನಾವು ನೋಡೋಣ, ನೀವು ಬಿಸ್ನೆಸ್ ಅಷ್ಟು ಕೊಡಿ ಎಷ್ಟು ಕೊಡಿ ಅಂತ ಒಂದು ಕಮಿಟ್ಮೆಂಟು ನಿಮ್ಮ ಹತ್ರ ತೊಗೊಳ್ತಾರೆ. ಸೊ ಜೀವ ವಿಮಾ ಪ್ರತಿನಿಧಿಗಳ ಬಗ್ಗೆನೇ ಒಂದು ಯೋಚನೆ ಮಾಡಬೇಕು. ಅವ್ರಿಗೊಂದು ತನ್ನದೇ ಆಗ್ತಕ್ಕಂಥ ಒಂದು ಲೈಫ್ ಇರುತ್ತೆ. ಮತ್ತು ಅವರು ಬಂದು ಅಭಿವೃದ್ಧಿ ಬಗ್ಗೆ ಅಥವಾ ಅವರು ಫ್ಯಾಮಿಲಿ ಬಗ್ಗೆ ಅಥವಾ ಅವ್ರ ಮಕ್ಕಳ ಬಗ್ಗೆ ಅವ್ರದ್ದು ಯಾವ ಥರ ಜೀವನ ಇರ್ತದೆ, ಏಜೆಂಟ್ಗಳಂತಕ್ಕಂಥದ್ದು ಯೋಚನೆ ಮಾಡ್ತಕ್ಕಂಥ ಒಂದು ಅಥವಾ ಅವರ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಕ್ಕಂಥ ಒಂದು ಸಂಘ ಇವತ್ತು ಹುಟ್ಕೊಂಡಿದೆ ಅಂತ ನನಗೆ ಭಾರಿ ಖುಷಿ ಆಗ್ತಾಯಿದೆ. ಇದು ಸುಮಾರು 6 ವರ್ಷಗಳ ಕಾಲ ಸತತವಾಗಿ ನಡ್ಕೊಂಬಂದಿದೆ. ಇದೇ ರೀತಿ ಮುಂದುವರಿಲಿ. ನಾವು ರೀಸೆಂಟಾಗಿ ಒಂದು ನಮ್ಮ ಜನರಲ್ ಇನ್ಶೂರೆನ್ಸ್ ಏಜೆಂಟ್ಸ್ ಫೆಡರೇಷನ್ ಅಂತ ಹೇಳ್ಬಿಟ್ಟು ಶುರು ಮಾಡಿದ್ದೀವಿ. ಆಲ್ಮೋಸ್ಟ್ ಇನ್ನೂ 1 ವರ್ಷವೂ ಆಗಿಲ್ಲ. ಅದು ಜನವರಿ ಬಂದರೆ 1 ವರ್ಷ ಆಗುತ್ತೆ. ಈಗ ಜನವರಿ ಅಷ್ಟೊತ್ತಿಗೆ ನಮ್ಗೆ ಆಲ್ಮೋಸ್ಟು ಇಲ್ಲಿ ಕೂತಿರೋರು ಸುಮಾರು ಜನ ನೀವು ಜನರಲ್ ಇನ್ಶೂರೆನ್ಸ್ ಮಾಡ್ತೀರಾ ಅಂದ್ಕೊಳ್ತೀನಿ. ನಾನು LIC ಜೊತೆಗೆ ಜನರಲ್ ಇನ್ಶೂರೆನ್ಸ್ ಮಾಡ್ತೀರಾ. ಸೊ ಅವ್ರಿಗೋಸ್ಕರವಾಗಿ ಜನರಲ್ ಇನ್ಶೂರೆನ್ಸ್ಗೋಸ್ಕರವಾಗಿ ಏನೋ ಏಜೆಂಟ್ ನಾವು ಕೆಲಸ ಮಾಡ್ತೀವಿ ರಾತ್ರಿವಾಗಲಿ, LICನಲ್ಲಿ ಅಟ್ಲೀಸ್ಟ್ ನಮಗೊಂದು ಲೋನ್ ಆದರೂ ಕೊಡ್ತಾರೆ. ಜನರಲ್ ಇನ್ಶೂರೆನ್ಸಲ್ಲಿ ನಿಮ್ಗೆ ಅದನ್ನೂ ಕೊಡೋದಿಲ್ಲ. ₹1 ನಮಗೆ ಸಾಲದ ರೂಪದಲ್ಲಿ ಏನೂ ಸಿಗೋದಿಲ್ಲ. ಸೊ ಈ ಥರ ಅನೇಕ ಕಷ್ಟ ಒಂದು ಫೇಸ್ ಮಾಡ್ತಾ ಇರ್ತೀವಿ ಪ್ರತಿದಿನವೂ ಸಹಿತ. ನಾವು ಯಾರು ಅಲ್ಲಿ ಇದಾದರೂ ನಾವು LICನಲ್ಲಿ ಒಂದು ಸಂಘ ಇದೆ, ನಮ್ಮದು ಲಿಯಾಫಿ ಅಂತಕ್ಕಂಥದ್ದು ಇದೆ. ನಾವು ಕಷ್ಟ ಹೇಳ್ಕೊಂಡ್ರೆ ಅವ್ರು ಕೇಳ್ತಾರೆ, ಅದನ್ನು ಎಸ್ಕಲೇಟ್ ಮಾಡ್ತಾರೆ, ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಅಂತಕ್ಕಂಥ ಒಂದು ನಮಗೆ ನಂಬಿಕೆ LICನಲ್ಲಿದ್ದರೆ ಜನರಲ್ ಇನ್ಶೂರೆನ್ಸಲ್ಲಿ ಏನೂ ಇಲ್ಲ. ನಮಗೆ ನೀನು ಬಿಸ್ನೆಸ್ ತರ್ತೀಯಾ ತೊಗೊಂಬ, ಕಮಿಷನ್ ತೊಗೋ ಅಷ್ಟೇ, ಅದ್ರ ಬಿಟ್ಟು ಬೇರೆ ಏನೂ ಒಂದು ವ್ಯವಸ್ಥೆ ಎಲ್ಲಿಲ್ಲ. ಆ ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡಿದಾಗ ಚಂದ್ರಶೇಖರ್ ಸರು ಮತ್ತು ನಾವೆಲ್ಲ ಕೂತ್ಕೊಂಡು ಸುಮಾರು ಜನ ನಮ್ಮ ಇವರು ರವಿಕುಮಾರ್ ಸರ್ ಎಲ್ಲ ಕೂತ್ಕೊಂಡು ಮಾತಾಡಿದಾಗ ಈ ಥರ ಒಂದು ಸಂಘದ ಒಂದು ಅವಶ್ಯಕತೆ ಇದೆ ಅಂತ ಹೇಳಿದಾಗ ನಮ್ಗೆ ಆಲ್ ಇಂಡಿಯಾ ಬಾಡಿ ಒಂದು ನಮಗೆ ಇರೋದು ಗೊತ್ತಾಯಿತು ಹೈದ್ರಾಬಾದಲ್ಲಿ. ನಮ್ಮ ಇದೇ ಲಿಯಾಫಿ ಚೇರ್ಮನ್ ಯಾರಿದ್ದಾರೋ ಶ್ರೀನಿವಾಸಾಚಾರಿ, ಅವರು ಚೀಫ್ ಅಡ್ವೈಸರ್ ಆಗಿದ್ದಾರೆ ನಮ್ಮ ಈ GRPಗೆ. ಸೊ ಅವರ ಒಂದು ನೇತೃತ್ವದಲ್ಲಿ ನಾವೇನು ಮಾಡಿದ್ವಿ, ಒಂದು GRP ಅಂತಕ್ಕಂಥದ್ದು ಕರ್ನಾಟಕದಲ್ಲಿ ಹುಟ್ಟಾಕಿ ಇವತ್ತು ಸ್ನೇಹಿತರೆ ಕಡಿಮೆ ಅವಧಿಯಲ್ಲಿ ಸುಮಾರು ಒಂದು 200ಕ್ಕಿಂತ ಜಾಸ್ತಿ ಮೆಂಬರ್ಸು ನಮಗೆ 1 ವರ್ಷದ ಒಳಗಡೆ ಆಗಿದ್ದಾರೆ. ಸೊ ನಾವು ಅದರಲ್ಲೂ ಸಹಿತ ಸುಮಾರು ಮೆಂಬರ್ಸು ಲೈಫ್ ಇನ್ಶೂರೆನ್ಸ್ ಮಾಡ್ತಾರೆ, ನನಗೂ ಸೇರಿಸ್ಕೊಂಡು. ನಾನು LIC ಏಜೆಂಟ್ ಆಗಿದ್ದೀನಿ, ರಾಜನಗರ ಬ್ರಾಂಚು. ಸೊ ನಮಗೆ ಸೇರಿಕೊಂಡು ಅನೇಕ ಜನ LIC ಪ್ರತಿನಿಧಿಗಳಿದ್ದಾರೆ. ಸೊ ಅವರಿಗೂ ನಾನು ಈ ಮೂಲಕ ಹೇಳ್ತೀನಿ, ಈ ನಮ್ಮದು ನೆಕ್ಸ್ಟ್ ಇದಾದಮೇಲೆ ನಮ್ಮದು EC ಮೀಟಿಂಗ್ ಇದೆ ಇವತ್ತೇ 3 ಗಂಟೆಗೆ. ಅದನ್ನು ಎಸ್ಕಲೇಟ್ ಮಾಡಿ ಆದಷ್ಟು ಮೆಂಬರ್ಸ್ ಜಾಸ್ತಿ ಮಾಡಬೇಕು. ಮೆಂಬರ್ಸ್ ಜಾಸ್ತಿ ಆಗ್ತಾರಂಗೆ ನಿಮ್ಗೆ ಅನುಕೂಲಗಳು ಜಾಸ್ತಿ ಆಗುತ್ತೆ. ನಿಮ್ಗೆ ಏನು ಇವಾಗ ಒಂದು ಏನೋ ಸೈಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಏನೋ ಒಂದು ಹೇಳ್ತಾಯಿದ್ರು ಸರು, ಮಾಡಿ ಪ್ರತಿಯೊಬ್ಬರಿಗೂ ಒಂದೊಂದು ಸೈಟು ಒಂದೊಂದು ಮನೆ ಇದರಿಂದ ಆಗ್ತದಂತಂದರೆ ಅದಕ್ಕಿಂತ ಒಳ್ಳೆ ಕೆಲಸ ಬೇರೆ ಇನ್ನೊಂದು ಯಾವುದೂ ಇಲ್ಲ. ಯಾಕೆಂದರೆ ನಮ್ಮ ಪರವಾಗಿ ಇವರೆಲ್ಲ ನಿಂತ್ಕೊಂಡು ಮಾಡ್ತಾರೆ ಅಂದರೆ ಖಂಡಿತ ನಾವು ಸಪೋರ್ಟ್ ಮಾಡಬೇಕು. ಈಗ ಸುಮಾರು ಜನ ಹೇಳ್ತಾ ಇದ್ದಾರೆ, ವೈಯಕ್ತಿಕವಾಗಿ ಯಾರು ಬಂದು ಕೆಲಸ ಮಾಡೋಕ್ಕೆ ಮುಂದೆ ಬರಲ್ಲ. ಕೆಲವ್ರಿಗೆ ಅನಾನುಕೂಲ ಇರ್ಬೋದು, ಕೆಲಸದ ಬ್ಯುಸಿ ಇರ್ಬೋದು, ಒತ್ತಡ ಇರ್ಬೋದು. ಅದೆಲ್ಲದರ ಅದು ಇದನ್ನು ನಮ್ಮ ಪರವಾಗಿ ಅವರು ಒಂದು ಬೋರ್ಡ್ನವರು ಅಥವಾ ಅವ್ರು ಮಾಡ್ತಾಯಿದ್ರೆ ಅವ್ರಿಗೆ ಸಂಪೂರ್ಣ ಸಹಕಾರ ನಮ್ಮ ಕಡೆಯಿಂದ ಕೊಡಬೇಕಾಗುತ್ತೆ ಸ್ನೇಹಿತರೆ. ಅದರಲ್ಲಿ ಲೋಪದೋಷಗಳು ಹಲವಾರು ಇದ್ದೇ ಇರ್ತದೆ. ಪ್ರತಿಯೊಂದು ನಾವು ಒಂದು ಮನೇಲಿ 4 ಜನ ಇದ್ದೀವಿ ಅಂದರೆ ಗಂಡ ಹೆಂಡತಿ ಇಬ್ಬರು ಮಕ್ಕಳ ಮಧ್ಯೆ ಹಲವಾರು ವ್ಯತ್ಯಾಸಗಳು ಬರುತ್ತೆ. ಅದೆಲ್ಲ ಸರ್ವೇ ಸಾಮಾನ್ಯ. ಒಂದು ಸಂಘ ಕಟ್ಟಬೇಕು, ಬೆಳೆಸಬೇಕು, 4 ಜನಕ್ಕೋಸ್ಕರ ಅದನ್ನು ಒಳ್ಳೇದು ಮಾಡಬೇಕಂದಾಗ ಹಲವಾರು ಟೀಕೆಗಳು ಬರ್ತದೆ. ಅದನ್ನೆಲ್ಲನೂ ಸಹಿತ ಫೇಸ್ ಮಾಡಿ 4 ಜನಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದಲ್ಲ, ಅದು ಭಾರಿ ಒಳ್ಳೆಯ ಕೆಲಸ.
ಇವತ್ತು ಒಳ್ಳೆ ಕೆಲಸನ ಈ ಎಲ್ಲ ನಮ್ಮ ಸ್ನೇಹಿತರು ಮಾಡ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಕಡೆಯಿಂದ ಏನೋ ಸಪೋರ್ಟ್ ಬೇಕಾದ್ರೆ ಖಂಡಿತ ನಾವು ಸಹಿತ ಕೊಡ್ತೀವಿ. ನಮ್ಮಲ್ಲೂ ಸುಮಾರು ಜನ ಮೆಂಬರ್ಸ್ ಆಗೋರು ಇದ್ದಾರೆ, ಅವ್ರಿಗೆ ನಾನು ಇವತ್ತು ಡೈರೆಕ್ಟ್ ಮಾಡ್ತೀನಿ ಮೆಂಬರ್ಸ್ ಆಗೋಕ್ಕೆ. ಮುಂದಿನ ಜನಗಳಲ್ಲಿ ಈಗೇನು ನೀವು ಮೆಂಬರ್ಸ್ ಏನಿದ್ದೀರೋ ನೆಕ್ಸ್ಟ್ ಇಯರ್ಸ್ ಅಷ್ಟಿಗೆ ಅಟ್ಲೀಸ್ಟು ಡಬಲ್ ಆಗೋ ಥರ ಒಂದು ವ್ಯವಸ್ಥೆ ಮಾಡ್ಕೊಳ್ಬೇಕು. ಯಾಕೆಂತಂದರೆ ಆಲ್ ಓವರ್ ಕರ್ನಾಟಕದಲ್ಲಿ ಎಲ್ಲ ಕಡೆ ನೀವು ಹೇಳ್ದಂಗೆ ಅವ್ರಿಗೆ ಹೋಗಿ ಇದು ಮಾಡೋಕ್ಕಾಗೋದಿಲ್ಲ, ಅಪ್ರೋಚ್ ಮಾಡಬೇಕು. ನಮ್ಮ ಕೆಲಸ ಕಾರ್ಯಗಳಿರ್ತದೆ, ನಮ್ಮದು ವೈಯಕ್ತಿಕ ಕೆಲಸಗಳ ಜೊತೆಗೆ ಆ ಮೆಂಬರ್ಶಿಪ್ ಮಾಡ್ತಕ್ಕಂಥದ್ದು, ಸಂಘ ನಡೆಸ್ತಕ್ಕಂಥದ್ದು, ಟ್ರಸ್ಟ್ ಮಾಡ್ತಕ್ಕಂಥದ್ದು ಇದೆಲ್ಲ ಇರಬೇಕು ಜೊತೆಲೇ. ಅದೊಂದು ಇದು ಸೋಷಿಯಲ್ ಆ್ಯಕ್ಟಿವಿಟಿ ಅಂತ ಹೇಳ್ತೀವಿ ಇದಕ್ಕೆ. ನಾವು ಈಗ ನಮ್ಮ ಪರವಾಗಿ ಇನ್ನೊಬ್ರು ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಅವ್ರಿಗೇನು ಲಾಭ ಇರೋದಿಲ್ಲ. ಅದರಲ್ಲಿ ಲಾಭಕ್ಕೂ ದೃಷ್ಟಿಕೋನ ಇಟ್ಕೊಂಡು ಯಾರು ಮಾಡಲ್ಲ. ಟ್ರಸ್ಟ್ಗಳನ್ನ ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು, ನಿಮ್ಗೆ ಅನುಕೂಲ ಆದಾಗ ನೀವು ಖುಷಿ ಪಟ್ಟಾಗ ನಿಮ್ಮ ಒಂದು ಹಾರೈಕೆ ಅವ್ರಿಗೆ ಅದನ್ನು ಕಾಪಾಡುತ್ತೆ ಅಷ್ಟೇ, ಇನ್ನೇನು ಬೇರೆ ಏನಿಲ್ಲ ಇದರಲ್ಲಿ. ಇವತ್ತು ಏನೋ ಸಂಘ ಸಂಸ್ಥೆಗಳು ಮಾಡಿದ ತಕ್ಷಣ ನಾವೇನೋ ಅದರಲ್ಲಿ ಉದ್ಧಾರ ಆಗ್ತೀವಂತ ಕಾನ್ಸೆಪ್ಟ್ ಇಟ್ಕೊಂಡ್ಬಂದವ್ರು ಯಾರು ಉದ್ಧಾರ ಆಗಿಲ್ಲ ಇದುವರೆಗೂ. ನೀವು ನೋಡಿದ್ದೀರಿ ಎಷ್ಟೋ ಸಂಘ ಸಂಸ್ಥೆಗಳು ಮುಚ್ಕೊಂಡು ಹೋಗಿದ್ದಾವೆ. ಸೊ ಇಲ್ಲಿ ಯಾವುದೇ ಸೆಲ್ಫ್ ಇಂಟ್ರೆಸ್ಟ್ ಇಲ್ಲದೇ ಅವ್ರು ಎಲ್ಲರ ಪರವಾಗಿ ಒಬ್ಬರು ದುಡಿತಾರೆ ಅಂದರೆ ಅವ್ರು ನಮ್ಮ ಸಂಪೂರ್ಣ ಸಹಮತನ ಕೊಡಬೇಕು. ನಾವು ನಮ್ಮ ಕೆಲಸ ನಮಗಾದಷ್ಟು ನಮ್ಮ ಕೆಲಸಕ್ಕೆ ಎಷ್ಟು ನಮಗೆ ಸಹಾಯ ಆಗುತ್ತೋ, ನಮಗೆ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಟೈಮ್ನ ಆ ಸಂಘ ಸಂಸ್ಥೆಗಳಿಗೆ ನಾವು ಕೊಟ್ಟರೆ ಸೊ ಅದು ಇನ್ನೂ ಸಂಘ ಸಂಸ್ಥೆಗಳು ಚೆನ್ನಾಗಿ ಬೆಳೀತವೆ. ಮುಂದಕ್ಕೆ ಸಮಾಜಮುಖಿಯಾಗಿ ಕೆಲಸ ಮಾಡಲಿ. ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ನೀವು ಬರೀ ಒಂದು ಸೈಟ್ ಮಾಡೋದೇ ಅಲ್ಲ, ಬೇರೆ ಬೇರೆ ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ನೀವು ಪಾಲ್ಗೊಳ್ಳಿ. ಸೋಷಿಯಲ್ ಆ್ಯಕ್ಟಿವಿಟೀಸ್ ಅಂದರೆ ಬೇರೆ ಬೇರೆ ಇರ್ಬೋದು. ಈಗ ಬಡವರಿಗೆ ಸಹಾಯ ಮಾಡೋದಿರ್ಬೋದು, ಅಥವಾ ಈ ಅಂಗವಿಕಲರದ್ದು ಇದು ಇರ್ಬೋದು, ಅಥವಾ ಬೇರೆ ಬೇರೆ ವೃದ್ಧ ಆಶ್ರಮಗಳಿಗೆ ಸಹಾಯ ಮಾಡ್ತಕ್ಕಂಥ ಆ ಥರದಲ್ಲಿ ಯೋಚನೆ ಮಾಡಬೇಕು ನಾವು. ಇದು ಒಂದೇ ಓಕೆ. ಇದ್ರ ಜೊತೆಗೆ ಆ ಥರದ್ದು ಯೋಚನೆ ಮಾಡಿದಾಗ ನಮ್ಮ ಬರೀ LIC ಅಂದ್ರೆ ಬರೀ LIC ಏಜೆಂಟ್ ಅಂದ್ರೆ ಬರೀ LIC ಮಾಡೋಕ್ಕೆ ಮಾತ್ರ ಅಲ್ಲಪ್ಪ, ಅಂದರೆ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾರೆ, ಇವ್ರಿಗೆ ನಮ್ಮ ಸಂಪೂರ್ಣ ಸಹಕಾರ ಕೊಡಬೇಕಂತಕ್ಕಂಥ ಮನಸ್ಸು ಆ ಜನಗಳಲ್ಲಿ ಬರಬೇಕು, ಸಾರ್ವಜನಿಕರಲ್ಲಿ. ಆ ರೀತಿಯಾಗಿ ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ನಂದೊಂದು ಅನಿಸಿಕೆ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಎಲ್ರಿಗೂ ಅಂತ ನಮಸ್ಕಾರ ಹೇಳ್ತೀನಿ. ಧನ್ಯವಾದಗಳು ಬಸವರಾಜು. ತಾವು ಹೇಳಿದಂಥ ಎಲ್ಲ ಏನು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಅಂತ ತಾವು ಏನೋ ಅನಿಸಿಕೆಯನ್ನು ವ್ಯಕ್ತಪಡಿಸಿದರೆ ಅದು ಖಂಡಿತ ಆಲ್ರೆಡಿ ನಮ್ಮ ಏನು ಟ್ರಸ್ಟ್ ಬೆನಿಫಿಟ್ ಏನು ನಾವು ಇಂಪ್ಲಿಮೆಂಟ್ ಮಾಡಿದ್ವಿ ಅದರಲ್ಲಿ ಖಂಡಿತ ಅದೆಲ್ಲ ಇನ್ಕ್ಲೂಡ್ ಆಗಿದೆ. ಒಂದು ಓಲ್ಡ್ ಏಜ್ ಹೋಮ್ಸ್ ಇರ್ಬೋದು, ಸ್ಟೂಡೆಂಟ್ಗೆ ಅವ್ರಿಗೆ ಎಜುಕೇಷನ್ ಯಾರು ಹಣಕಾಸಿನ ಮುಗ್ಗಟ್ಟಲ್ಲಿ ಇರ್ತಕ್ಕಂಥವ್ರಿಗೆ ಅವ್ರಿಗೆ ಸಹಾಯ ಮಾಡೋದು ಅದೆಲ್ಲ ನಮ್ಮ ಟ್ರಸ್ಟಿನ ಇದರಲ್ಲಿ ಇನ್ಕ್ಲೂಡ್ ಆಗಿದೆ. ಈ ತಕ್ಷಣಕ್ಕೆ ಅವನ್ನೆಲ್ಲ ಒಂದೊಂದಾಗಿ ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ. ಈಗ ಆಲ್ರೆಡಿ ಗ್ರೂಪ್ ಇನ್ಶೂರೆನ್ಸ್ ಇರ್ಬೋದು, ಡೆತ್ ರಿಲೀಫ್ ಫಂಡ್ ಇರ್ಬೋದು, ನಮ್ಮ ಮೆಂಬರ್ಸ್ ಮಕ್ಕಳಿಗೆ ಒಂದು ಸಣ್ಣ ಹಣಕಾಸಿನ ಸಹಾಯ ಪ್ರೋತ್ಸಾಹ ಧನವನ್ನು ಈ ವರ್ಷದಿಂದ ಆರಂಭ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ತಾವು ಹೇಳ್ದಂಗೆ ತಮ್ಮ ಅನಿಸಿಕೆಗಳನ್ನ ನಾವು ಕಾರ್ಯರೂಪಕ್ಕೆ ತರಲಿಕ್ಕೆ ಖಂಡಿತ ಪ್ರಯತ್ನ ಪಡ್ತೀವಿ. ಅದು ನಮ್ಮ ಮನಸ್ಸಿನಲ್ಲೂ ಸಹಿತ ಇದೆ. ಈಗ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂಥ ಶ್ರೀಯುತ ವೈ.ವಿ. ಗುಂಡೂರಾವ್ರವರಿಗೆ ನಮ್ಮ ಟ್ರಸ್ಟಿನ ವತಿಯಿಂದ ಒಂದು ಪುಟ್ಟ ಗೌರವ ಸಮರ್ಪಣೆ. ಶ್ರೀಯುತ ವೈ.ವಿ. ಗುಂಡೂರಾವ್ರವರಿಗೆ ನಮ್ಮ ಪ್ರೆಸಿಡೆಂಟು ಮತ್ತು ನಮ್ಮ ಆಥರ್ಸ್ ಅವರಿಂದ ಒಂದು ಗೌರವ ಸಮರ್ಪಣೆ. ಕಾರ್ಯಕ್ರಮಕ್ಕೆ ಅವರ ಬಿಡುವಿಲ್ಲದ ಕಾರ್ಯಕ್ರಮಗಳ ಮಧ್ಯೆಯೂ ಸಹಿತ ಅವರು ಮುಖ್ಯ ಅತಿಥಿಗಳಾಗಿ ಬರಲಿಕ್ಕೆ ಒಪ್ಪಿಕೊಂಡು ನಮ್ಮ ಆಹ್ವಾನವನ್ನು ಮನ್ನಿಸಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅಭಿಪ್ರಾಯಗಳನ್ನು ತಮ್ಮೊಟ್ಟಿಗೆ 1 ಗಂಟೆಗಳ ಕಾಲ ಸತತವಾಗಿ ನಮ್ಮನ್ನೆಲ್ಲ ನಗಿಸಿ ಅವರ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೆ ಇಲ್ಲಿ ನೆರೆದಿರ್ತಕ್ಕಂಥ ಸಮಸ್ತರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಹಾಗೆ ಮತ್ತೊಬ್ಬ ಗೌರವಾನ್ವಿತರು DO1 ಪ್ರೆಸಿಡೆಂಟ್ ಆದಂಥ ಶ್ರೀಯುತ ರವಿಕುಮಾರ್ ಅವರಿಗೆ ನಮ್ಮ ಟ್ರಸ್ಟ್ನ ವತಿಯಿಂದ ಒಂದು ಗೌರವ ಸಮರ್ಪಣೆ. ಶ್ರೀಯುತ ರವಿಕುಮಾರ್ ಅವರು DO1 ಅಸೋಸಿಯೇಷನ್ನ ಪ್ರೆಸಿಡೆಂಟರು. ಅವರು ಸಹಿತ ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದಾರೆ. ಅವ್ರಿಗೂ ಸಹಿತ ಧನ್ಯವಾದಗಳು. ಧನ್ಯವಾದಗಳು ರವಿಕುಮಾರ್. ಹಾಗೆ ನಮ್ಮ GRP ಪ್ರೆಸಿಡೆಂಟ್ ಆದಂಥ ಶ್ರೀಯುತ ಬಸವರಾಜ್ ಅವರಿಗೆ ನಮ್ಮ ಟ್ರಸ್ಟ್ನ ವತಿಯಿಂದ ಒಂದು ಪುಟ್ಟ ಗೌರವ ಸಮರ್ಪಣೆ.
ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀವಿ. ಶ್ರೀಯುತ ಬಸವರಾಜ್ ಅವರು. ಒಂದು ನಿಮಿಷ ಕೊಟ್ಟೆ. ಹಾಗೆ DO2 ವತಿಯಿಂದ ನಮ್ಮ ಪ್ರಕಾಶ್ ಅವರು ಬಂದು ಗೌರವವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಹಾಗೆ ನಮ್ಮ DO1 ಟ್ರೆಷರರ್ ಆದಂಥ ಕುಮಾರಸ್ವಾಮಿ ಅವರು ವೇದಿಕೆಗೆ ಬರಬೇಕು. ಅವ್ರಿಗೂ ಸಹಿತ ನಮ್ಮ ಟ್ರಸ್ಟ್ನ ವತಿಯಿಂದ ಒಂದು ಗೌರವ ಸಮರ್ಪಣೆ. ಆಯಿತು. ಹಾಗೆ ನಮ್ಮ ಫೌಂಡರ್ ಟ್ರಸ್ಟಿ ಆದಂಥ ಮಣಿಯವರು ವೇದಿಕೆಗೆ ಬರಬೇಕು. ಸುಬ್ರಹ್ಮಣ್ಯ ಅವರು ವೇದಿಕೆಗೆ ಬರಬೇಕು. ಅವ್ರಿಗೂ ಸಹಿತ ಒಂದು ಗೌರವ ಸಮರ್ಪಣೆ. ಚಿಂತಾಮಣಿ ಶಾಖೆ ನಾಗಭೂಷಣ್ ಅವರು ವೇದಿಕೆಗೆ ಬರಬೇಕು. ಶ್ರೀನಿವಾಸನ್ CA ಬ್ರಾಂಚ್ ಫೌಂಡರ್ ಟ್ರಸ್ಟಿ, ಹಾಗೆ ನಮ್ಮ ಟ್ರೆಜರರ್ ಆಗಿದ್ದಂಥವರು ಅವರು ವೇದಿಕೆಗೆ ಬರಬೇಕು. ಕನಕಪುರ ಶಾಖೆ ರಮೇಶ್ ಅವರು ಬರಬೇಕು. ಇನ್ನು ಕೆಲವೇ ನಿಮಿಷಗಳ ಕಾರ್ಯಕ್ರಮ ಇದೆ, ದಯವಿಟ್ಟು ಯಾರು ಹೋಗಬಾರ್ದು, ಊಟ ಮಾಡ್ಕೊಂಡು ಹೋಗೋಣ. ಇನ್ನು ಒಂದು 5-10 ನಿಮಿಷದ ಕಾರ್ಯಕ್ರಮ ಅಷ್ಟೇ. ತಿಮ್ಮರಾಜು ವೇದಿಕೆಗೆ ಬರಬೇಕು. ಶ್ರೀಕಂಠ, GV ಶ್ಯಾಮ್, ON ಪ್ರಸಾದ್.